ಬಂಧುಗಳೇ, ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕೆಂದರೆ ಬೇರೆ ಬೇರೆ ಕೆಟ್ಟದಾಗಿ ಕಾಮೆಂಟನ್ನು ಮಾಡಬೇಡಿ. ಗಿಲ್ಲಿ ಮತ್ತು ಕಾವ್ಯ ನಡುವೆ ಬಿರುಕುಂಟಾಗಿದೆ. ಇವರಿಬ್ಬರ ನಡುವೆ ಎಲ್ಲದೂ ಕೂಡ ಸರಿ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದರೆ ಅವರಿಬ್ಬರ ನಡುವೆ ಬಿರುಕುಂಟಾಗಿರೋದು ನಿಜಾನ ಸುಳ್ಳ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಬಿಗ್ ಬಾಸ್ ಮುಗಿದಾಗಿನಿಂದಲೂ ಕೂಡ ಕಾವ್ಯ ಮತ್ತು ಗಿಲ್ಲಿ ನಟರಾಜ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಭಾಗವಹಿಸಿದ್ದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದ್ದೇವೆ. ಖಂಡಿತವಾಗಿಯೂ ಕೂಡ ಅವರಿಬ್ಬರ ನಡುವೆ ಇರುವ ಆತ್ಮೀಯತೆ ಮತ್ತು ಹೊಂದಾಣಿಕೆಯನ್ನು ನಾವು ಪೂರ್ಣವಾಗಿ ಗಮನಿಸಿದ್ದೇವೆ ಬಂಧುಗಳೇ. ಅವರಿಬ್ಬರ ಹೊಂದಾಣಿಕೆ ಮತ್ತು ಅವರ ನಡುವೆ ಇರುವ ಒಂದು ಬಾಂಡಿಗನ್ನು ಗಮನಿಸಿ ನಾವೆಲ್ಲರೂ ಕೂಡ ಗಿಲ್ಲಿ ಕಾವ್ಯ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬಾ ವಿಷಯಗಳನ್ನು ಮಾತಾಡಿದ್ದೇವೆ. ಹಾಗೆಯೇ ಇಡೀ ಕರ್ನಾಟಕ ಕೂಡ ಇವರಿಬ್ಬರು ಚಿತ್ರ ಮಾಡಲಿ, ಆ ಚಿತ್ರಗಳನ್ನು ನಾವು ಗಮನಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಕಾಯ್ತಾ ಇದೆ. ಇಬ್ಬರ ನಡವಳಿಕೆ ಭಾವಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುವ ವೀಕ್ಷಕರು ಈಗೊಂದು ವಿಡಿಯೋವನ್ನು ಗಮನಿಸಿ ಕೆಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ಹಲ್ಚಲ್ಲಾಗಿ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅಂಥದ್ದೇನಪ್ಪ ಇದೆ ಅಂತ ಆ ವಿಡಿಯೋವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಇಲ್ಲಿ ಗಿಲ್ಲಿಯವರ ವರ್ತನೆ, ಆ ಸ್ಟೇಜ್ ಮೇಲೆ ಅವರು ಬರ್ತಿರೋ ರೀತಿ, ಜೊತೆಗೆ ಆ ಸ್ಟೇಜ್ ಫಂಕ್ಷನ್ನಲ್ಲಿ ಅವರು ನಡೆದುಕೊಳ್ಳೋ ರೀತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಮಗೆಲ್ಲರಿಗೂ ತಿಳಿತದೆ. ಇತ್ತೀಚಿನ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರು ಲವಲವಿಕೆಯಿಂದ ಇರ್ತಾ ಇದ್ರು, ಜೊತೆಗೆ ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ರು, ಕಾಲೆಳಿತಾ ಇದ್ರು, ಜೊತೆಗೆ ಅನೇಕ ವಿಷಯಗಳನ್ನು ಶೇರ್ ಮಾಡ್ತಿದ್ದಕ್ಕಂಥದ್ದನ್ನು ನಾವು ವಿಡಿಯೋಗಳಲ್ಲಿ ಗಮನಿಸಿರ್ತೇವೆ. ಹಾಗೆಯೇ ಆ ಫಂಕ್ಷನ್ನಲ್ಲಿ ಭಾಗವಹಿಸಿದ ಜನರು ಕೂಡ ಗಮನಿಸಿರ್ತಾರೆ. ಈಗ ನೀವೇ ಗಮನಿಸಿ, ಗಿಲ್ಲಿ ಮತ್ತು ಕಾವ್ಯ ಅವರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗಿಲ್ಲಿಯವರ ಮುಖಚರ್ಯವನ್ನು ಗಮನಿಸಿ, ಕಾವ್ಯ ಅವರು ಹೋಗ್ತಿರೋದನ್ನು ಗಮನಿಸಿ. ಹಾಗೆಯೇ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಂಡಿರೋದನ್ನು ಗಮನಿಸಿ. ಹಾಗೆಯೇ ಗಿಲ್ಲಿಯವರ ಹಾವ ಭಾವ, ನಡೆ ನುಡಿ ಎಲ್ಲದೂ ಕೂಡ ವಿಚಿತ್ರವಾಗಿದೆ. ಇದನ್ನೆಲ್ಲ ಗಮನಿಸಿದಂತಹ ಅಭಿಮಾನಿ ವರ್ಗದವರು, ಹೌದು ಗಿಲ್ಲಿ ಮತ್ತು ನಮ್ಮ ಕಾವ್ಯ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮೊದಲ ರೀತಿಯ ಬಾಂಧವ್ಯ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ನಾವು ಕೂಡ ಗಮನಿಸಿದ ಮೇಲ್ನೋಟಕ್ಕೆ ನಮಗೆ ಹಾಗೆ ಅನಿಸುತ್ತೆ. ಆದರೆ ಅಲ್ಲಿ ನೈಜವಾದ ಘಟನೆ ಏನಿರ್ಬೋದು ಅಂತ ಗಿಲ್ಲಿ ಕಾವ್ಯ ಅವರೇ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಗಿಲ್ಲಿ ಕಾವ್ಯ ನಡುವೆ ಬಿರುಕಾಗಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಗಿಲ್ಲಿ ಕಾವ್ಯ ಯಾವಾಗಲೂ ಜೊತೆಯಾಗಿರಬೇಕು ಅನಿಸುತ್ತಾ ಆಶಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.